ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ IPL ಆಕ್ಷನ್ ನೋಡಿ ನನಗಂತೂ ಸಿಕ್ಕಾಪಟ್ಟೆ ತಲೆ ಕೆಡ್ತಾ ಇದೆ. RCB ಮ್ಯಾನೇಜ್ಮೆಂಟ್ ಮೇಲೆ ಅಷ್ಟೇ ಕೋಪನೂ ಕೂಡ ಬರ್ತಾ ಇದೆ. ಕೋಪ ಎಲ್ಲದನ್ನು ಕೂಡ ಬದಿಗಿಟ್ಟು ಸ್ವಲ್ಪ ರೋಮನ್ ರೈನ್ಸ್ ಬಗ್ಗೆ ಮಾತಾಡೋದಾದ್ರೆ, ರೋಮನ್ ರೈನ್ಸ್ ಅವರ ಸರ್ವೈವರ್ ಸೀರೀಸ್ ರೆಕಾರ್ಡ್ನ ನೀವೇನಾದ್ರೂ ಕೇಳಿಸ್ಕೊಬಿಟ್ರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಅಂಡ್ ನೀವು ಕೂಡ ರೋಮನ್ ರೈನ್ಸ್ ಅವ್ರನ್ನ ಮಿಸ್ಟರ್ ಸರ್ವೈವರ್ ಸೀರೀಸ್ ಅಂತ ಕರೆಯೋದ್ರಲ್ಲಿ ಏನು ಕೂಡ ಡೌಟ್ ಇಲ್ಲ. ಎಸ್, ನಾವು ಮೊದಲನೇದ್ರಿಂದ ನೋಡೋದಾದ್ರೆ ರೋಮನ್ ರೈನ್ಸ್ ಅವರು 2013ರಲ್ಲಿ ಸರ್ವೈವರ್ ಸೀರೀಸ್ ಟ್ರೆಡಿಷನಲ್ ಟ್ಯಾಗ್ ಟೀಮ್ ಮ್ಯಾಚ್ ನ ವಿನ್ ಆಗಿದ್ರು. ಇದಾದ್ಮೇಲೆ 2015ರಲ್ಲಿ ರೋಮನ್ ರೈನ್ಸ್ ಅವರು ವರ್ಲ್ಡ್ ಹೆವಿವೈಟ್ ಚಾಂಪಿಯನ್ಶಿಪ್ ನು ಕೂಡ ಗೆಲ್ತಾರೆ. ಇದಾದ್ಮೇಲೆ 2017ರಲ್ಲಿ 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ನಮ್ಮ ಶೀಲ್ಡ್ ನ ರೆಪ್ರೆಸೆಂಟ್ ಮಾಡ್ತಾ ನಮ್ಮ ರೋಮನ್ ರೈನ್ಸ್ ಅವರು ವಿನ್ ಆಗಿರ್ತಾರೆ. ಇದಾದ್ಮೇಲೆ 2019ರಲ್ಲಿ ನಮಗೆ ಸ್ಮ್ಯಾಕ್ ಡೌನ್ ವರ್ಸಸ್ ರಾ ವರ್ಸಸ್ NXT 15 ಮ್ಯಾನ್ ಟ್ರಿಪಲ್ ಥ್ರೆಟ್ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಸೋಲೋ ಸರ್ವೈವರ್ ಆಗಿರ್ತಾರೆ. ಇದಾದ್ಮೇಲೆ 2020ರಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಮ್ಯಾಕೆಂಟೈರ್ ಅವ್ರನ್ನ ಸೋಲಿಸ್ತಾರೆ ಚಾಂಪಿಯನ್ ವರ್ಸಸ್ ಚಾಂಪಿಯನ್ ಮ್ಯಾಚ್ ಅಲ್ಲಿ. ಇದಾದ್ಮೇಲೆ 2021ರಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಬಿಗ್ಗಿ ಅವ್ರನ್ನ ಸೋಲಿಸ್ತಾರೆ ಚಾಂಪಿಯನ್ ವರ್ಸಸ್ ಚಾಂಪಿಯನ್ ಮ್ಯಾಚ್ ಅಲ್ಲಿ. ಇದಾದ್ಮೇಲೆ 2022ರಲ್ಲಿ ನಮ್ಮ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನ್ ವಾರ್ ಗೇಮ್ ಮ್ಯಾಚ್ ಅಲ್ಲಿ ವಿನ್ ಆಗುತ್ತೆ. ಅಂಡ್ ಈಗ ರೋಮನ್ ರೈನ್ಸ್ ಅವರು ಮತ್ತೊಮ್ಮೆ ವಾರ್ ಗೇಮ್ ಮ್ಯಾಚ್ ಆಡೋದಕ್ಕೆ ಹೋಗಿದ್ದಾರೆ. ಅಂಡ್ ಇದನ್ನೆಲ್ಲ ನೋಡಿದಂತಹ WWE ಅವರು ರೋಮನ್ ರೈನ್ಸ್ ಅವ್ರನ್ನ ಮಿಸ್ಟರ್ ಸರ್ವೈವರ್ ಸೀರೀಸ್ ಅಂತ ಅಫಿಷಿಯಲ್ ಆಗಿ ಕರೆದಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೇರಿಂಗ್ ಕಾರ್ಬಿನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನವೆಂಬರ್ 1ನೇ ತಾರೀಕಲ್ಲಿ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ಅಫಿಷಿಯಲ್ ಆಗಿ WWE ಇಂದ ರಿಲೀಸ್ ಆಗ್ತಾರೆ. ಅಂಡ್ ಈಗ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ತನ್ನ ಅರ್ಹತೆನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಯಾಕಂದ್ರೆ ರೀಸೆಂಟ್ ಆಗಿ ಅವರು ಮಾರ್ಷಲ್ ಆರ್ಟ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಗೋಲ್ಡ್ ಮೆಡಲ್ ನ ಗೆದ್ದಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಬೇರಿಂಗ್ ಕಾರ್ಬಿನ್ ಅವರೇ ಇದ್ರ ಬಗ್ಗೆ ತಿಳಿಸಿದ್ದಾರೆ. ಅಂಡ್ ಅವರ ಫೋಟೋನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಸೊ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ರಿಯಲ್ ಲೈಫ್ ಅಲ್ಲಿ ಮಾರ್ಷಲ್ ಆರ್ಟಿಸ್ಟ್. ಅಂಡ್ ಅದಕ್ಕೋಸ್ಕರ ಅವರು ರೀಸೆಂಟ್ ಆಗಿ ನಡೆದಂತಹ ಒಂದು ಚಾಂಪಿಯನ್ಶಿಪ್ ಅಲ್ಲಿ ಗೋಲ್ಡ್ ಮೆಡಲ್ ಕೂಡ ಗೆದ್ಕೊಂಡಿದ್ದಾರೆ. ಸೊ ಇದೇ ರೀತಿ ಅವರ ಕರಿಯರ್ ಕೂಡ ಬೆಳೀತಾ ಹೋಗ್ಲಿ ಅಂತ ಕೇಳ್ಕೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಜನವರಿ 6ನೇ ತಾರೀಕು ಮಂಡೇ ನೈಟ್ ರೋ ನಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ WWE ಅವರು ತುಂಬಾ ದೊಡ್ಡದಾಗಿ ಆ ಒಂದು ಮಂಡೇ ನೈಟ್ ರೋ ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಇಂಟ್ಯೂಯೇಟ್ ಡೋಮ್ ಅಲ್ಲಿ ನಮಗೆ ಆ ಒಂದು ಮಂಡೇ ನೈಟ್ ರೋ ನೋಡೋದಕ್ಕೆ ಸಿಗುತ್ತೆ ಅಂತಾನೂ ಕೂಡ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಈಗ ಮಂಡೇ ನೈಟ್ ರೋ ಸ್ಟೇಜ್ ಕಡೆ ಬರೋದಾದ್ರೆ ಪ್ರಾಬಬ್ಲಿ ಸ್ಟೇಜ್ ನಮಗೆ ಅಷ್ಟೊಂದೇನು ಮ್ಯಾಸಿವ್ ಆಗಿ ನೋಡೋದಕ್ಕೆ ಸಿಗದೆ ಇರಬಹುದು. ಈವನ್ WWE ಅವರು ಸೀಟಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡೋದಕ್ಕೋಸ್ಕರ ಆ ಒಂದು ಮಂಡೇ ನೈಟ್ ರೋಗೆ ಗುಹೆ ರೀತಿ ಸ್ಟೇಜ್ ನ ಸೆಟಪ್ ಮಾಡಬಹುದು. ಯಾವ ರೀತಿ ನಮಗೆ ರಸಲ್ ಮೇನಿಯಾ 40 ಆದ್ಮೇಲೆ ಬರುವಂತಹ ನೆಕ್ಸ್ಟ್ ಮಂಡೇ ನೈಟ್ ರೋ ಸ್ಟೇಜ್ ನೋಡೋದಕ್ಕೆ ಸಿಕ್ಕಿತ್ತೋ, ರಾ ಆಫ್ಟರ್ ರಸಲ್ ಮೇನಿಯಾ ಸ್ಟೇಜ್ ನೋಡೋದಕ್ಕೆ ಸಿಕ್ಕಿತ್ತೋ, ಅದೇ ರೀತಿ ಸ್ಟೇಜ್ ಸೆಟಪ್ ಈಗಲೂ ಕೂಡ WWE ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು, ಸ್ಟೇಜ್ಗೆ ಜಾಗನೂ ಕೂಡ ಇಲ್ಲ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಸಿಮಿಲರ್ ಸ್ಟೇಜ್ ಸೆಟಪ್ ನಮಗೆ ನೋಡೋದಕ್ಕೆ ಸಿಗಬಹುದು. ನಿಜವಾಗ್ಲೂ ಅದನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಅಫ್ಕೋರ್ಸ್ ಚೆನ್ನಾಗಿತ್ತು ರಾ ಆಫ್ಟರ್ ರಸಲ್ ಮೇನಿಯಾ ಸ್ಟೇಜು, ಬಟ್ ನೀವೇನೋ ಒಂದು ದೊಡ್ಡದಾಗಿ ಮಾಡ್ತಾ ಇದ್ದೀರಾ, ಅಷ್ಟೊಂದು ದೊಡ್ಡ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದೀರಾ. ಸೊ ಒಂದು ಅದ್ಭುತವಾಗಿ ಇರೋದ್ರ ಒಂದು ಡಿಫ್ರೆಂಟ್ ರೀತಿನಾದ್ರೂ ಸ್ಟೇಜ್ ನ ನೀವು ಸೆಟಪ್ ಮಾಡಬಹುದಾಗಿತ್ತು. ಹಳೆ ಕಾಲದ WWE ನ ನೋಡ್ತಾ ಇದ್ರೆ, OG WWE ನ ನೋಡ್ತಾ ಇದ್ರೆ, ಸ್ಮ್ಯಾಕ್ ಡೌನ್ ಆಗಿ ಮಂಡೇ ನೈಟ್ ರೋ ಸ್ಟೇಜ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿರೋದು. ಬಟ್ ಈಗ ಬರ್ತಾ ಬರ್ತಾ ಕ್ವಾಲಿಟಿ ವೈಸ್ ಸಿಕ್ಕಾಪಟ್ಟೆ ಕೆಳಗಡೆ ಹೋಗ್ತಾ ಇದೆ ಸ್ಟೇಜ್ ಡಿಸೈನ್ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ CM ಪಂಕ್ ಹಾಗೆ ಪಾಲ್ ಎಮೆನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ CM ಪಂಕ್ ಅವ್ರನ್ನ ಪಾಲ್ ಎಮೆನ್ ಅವರು ಕರ್ಕೊಂಡು ಬಂದಾಗಿಂದನೂ ಕೂಡ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಬರ್ತಾ ಇದೆ. ಪ್ರಾಬಬ್ಲಿ ನಮ್ಮ CM ಪಂಕ್ ಅವರ ಜೊತೆ ಪಾಲ್ ಎಮೆನ್ ಅವರು ನೆಕ್ಸ್ಟ್ ನೋಡೋದಕ್ಕೆ ಸಿಗಬಹುದು ಅಂತ. ಇಷ್ಟೇ ಅಲ್ಲ ಗಾಯ್ಸ್, ನಮ್ಮ CM ಪಂಕ್ ಹಾಗೆ ಪಾಲ್ ಎಮೆನ್ ಇಬ್ರು ಕೂಡ ಟೀಸರ್ಸ್ ಗಳನ್ನ ಮಾಡ್ತಾನೆ ಇದ್ದಾರೆ. ನಾನು ಕೂಡ ವಿಡಿಯೋಸ್ ಗಳಲ್ಲಿ ತಿಳಿಸ್ತಾ ಇದ್ದೀನಿ. ಅಂಡ್ ಈಗ ಮತ್ತೊಮ್ಮೆ ನಮ್ಮ CM ಪಂಕ್ ಅವರು ಟೀಸ್ ಮಾಡಿದ್ದಾರೆ. ರೀಸೆಂಟ್ ಆಗಿ ನಮ್ಮ CM ಪಂಕ್ ಅವರು ತನ್ನ ಹಾಗೆ ಪಾಲ್ ಎಮೆನ್ ಅವರ ಫೋಟೋನ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಅವರು ಸ್ಟೋರಿಯಲ್ಲಿ ಹಾಕಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಪ್ರಾಬಬ್ಲಿ WWE ಅವರು 2025ಕ್ಕೆ ಒಂದು ಮೆಗಾ ಮ್ಯಾಸಿವ್ ಫ್ಯೂಡ್ ನ ಪ್ಲಾನ್ ಮಾಡ್ತಾ ಇದೆ ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರ ನಡುವೆ. ಇವರ ನಡುವೆ ಪಾಲ್ ಎಮೆನ್ ಅವರು ಯಾರ ಜೊತೆ ಇರ್ತಾರೆ ಅನ್ನೋದಕ್ಕೆ ಒಂದು ಮೆಗಾ ಫ್ಯೂಡ್ ನಮಗೆ ನೋಡೋದಕ್ಕೆ ಸಿಗಬಹುದು. ಲಿಟರಲಿ ಗಾಯ್ಸ್, ಆ ರೀತಿ ಏನಾದ್ರೂ WWE ಅವರು ಪ್ಲಾನ್ ಮಾಡಿದ್ರೆ ನಾನಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇದ್ದೀನಿ. CM ಪಂಕ್ ಹಾಗೆ ರೋಮನ್ ರೈನ್ಸ್ ಇದು ಎಷ್ಟು ದೊಡ್ಡ ಮನಿ ಮ್ಯಾಚ್ ಅಂತ ನಿಮಗೆ ಗೊತ್ತಿರಬಹುದು. ಅಂಡ್ ಈ ಒಂದು ಮನಿ ಮ್ಯಾಚ್ ಅಲ್ಲಿ ಅದ್ಭುತವಾದ ಸ್ಟೋರಿಯಾಗಿ ನಮಗೆ ಪಾಲ್ ಎಮೆನ್ ಅವರ ಇನ್ವಾಲ್ವ್ಮೆಂಟ್ ಕೂಡ ನೋಡೋದಕ್ಕೆ ಸಿಕ್ಕರೆ ಸಖತ್ತಾಗಿರುತ್ತೆ. ನಾನಂತೂ ಅದನ್ನು ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ WWE ಅವರು ಲಾಂಗ್
ಲಾಂಗ್ ಟರ್ಮ್ ಸ್ಟೋರಿ ಟೆಲ್ಲಿಂಗ್ ಕೂಡ ಇಲ್ಲಿ ಯೂಸ್ ಮಾಡ್ದಂಗೆ ಆಗುತ್ತೆ. ಯಾವ ರೀತಿ ಪಾಲಿಮೆನ್ ಅವರು ಸರ್ವೈವರ್ ಸೀರೀಸ್ಗೆ CM ಪಂಕ್ ಅವ್ರನ್ನ ಕರ್ಕೊಂಡು ಬಂದಿದ್ರು, ಅಂಡ್ ಈಗ ಅದೇ ಪಾಲಿಮೆನ್ಗೋಸ್ಕರ ರೋಮನ್ ರೈನ್ಸ್ ಹಾಗೆ CM ಪಂಕ್ ಇಬ್ರು ಕೂಡ ಕಿತ್ತಾಡ್ತಾ ಇದಾರೆ ಅಂತ ನೋಡೋಣ WWE ಅವರು ಈ ಒಂದು ಐಡಿಯಾನ ಯೂಸ್ ಮಾಡ್ತಾರೋ ಇಲ್ವೋ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ನಾಳೆ ಮಂಡೇ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಂಡೇ ನೈಟ್ ರಾ, ಯಾಕಂದ್ರೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ಗೆ ಗೋ ಹೋಮ್ ಎಡಿಷನ್ ಅಂತಾನೆ ಹೇಳ್ಬಹುದು. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅಂಡ್ ಮಿಸ್ ಮಾಡ್ಕೊಳ್ದೇ ಇರ್ತಕ್ಕಂತಹ ವಿಚಾರಗಳನ್ನು ಕೂಡ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಒಂದು ಟೊನಾರ್ಡೋ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ರೇ ಮಿಸ್ಟೀರಿಯೋ ಅಂಡ್ ಡ್ರ್ಯಾಗನ್ ಲೀ ವರ್ಸಸ್ ದ ಅಮೆರಿಕನ್ ಮೇಡ್ ಅವರ ನಡುವೆ. ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಇದಾದ್ಮೇಲೆ ನಮಗೆ ಬಿಯಾಂಕಾ ಬ್ಲೇರ್ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ಗೆ ಒಂದು ಅಡ್ವಾಂಟೇಜ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ಬ್ರಾನ್ ಬ್ರೇಕರ್ ಹಾಗೆ ಲುಡ್ವಿಕ್ ಕೈಸರ್ ಅವರ ನಡುವೆ ಒಂದು ನಾನ್ ಟೈಟಲ್ ಮ್ಯಾಚ್ ಕೂಡ ನಮಗೆ ನಾಳೆ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ನ್ಯೂ ಡೇ ವರ್ಸಸ್ ಆಲ್ಫಾ ಅಕಾಡೆಮಿ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಲ್ಲದೆ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಬಿಲ್ಡಪ್ ಕೂಡ ನೋಡೋದಕ್ಕೆ ಸಿಗಬಹುದು ಗಂತರ್ ಹಾಗೆ ಡೇಮಿಯನ್ ಪ್ರಿಸ್ಟ್ ಅವರ ನಡುವೆ. ಅಂಡ್ ಫೈನಲಿ ಗಾಯ್ಸ್, ನಾಳೆ ಮಂಡೇ ನೈಟ್ ರಾ ಅಲ್ಲಿ ಪ್ರಾಬಬ್ಲಿ WWE ಅವರು ಇನ್ನ ಒಂದು ಮ್ಯಾಚ್ ನ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಗೆ ಕನ್ಫರ್ಮ್ ಮಾಡಬಹುದು ಅನ್ಕೋತೀನಿ. ಯಾಕಂದ್ರೆ ಕನ್ಫರ್ಮ್ ಮಾಡಿರೋದೇ 3 ಮ್ಯಾಚ್. ನೀವು 3 ಗಂಟೆ ಶೋನ ನಡೆಸ್ತಾ ಇದ್ದೀರಾ, ಬರೀ 3 ಮ್ಯಾಚ್ನ ಹಾಕ್ತೀರಾ ಅಂದರೆ ಯಾರು ಕೂಡ ಅದನ್ನು ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಇನ್ನೂ 2 ಮ್ಯಾಚ್ ಕನ್ಫರ್ಮ್ ಮಾಡಬೇಕು. ಬಟ್ WWE ನೋಡ್ತಾ ಇದ್ರೆ ಪ್ರಾಬಬ್ಲಿ ಇನ್ನು ಒಂದೇ ಒಂದು ಮ್ಯಾಚ್ ಕಾರ್ಡಲ್ಲಿ ಆಡ್ ಆಗುತ್ತೆ ಅನ್ಕೋತೀನಿ. ನೋಡೋಣ ನಾಳೆ ಯಾವ ಮ್ಯಾಚು ಕನ್ಫರ್ಮ್ ಆಗುತ್ತೆ ಅಂತ. ಸೊ ಮಂಡೇ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ನಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ಗತಿ ಏನೊಂದು ಕೂಡ ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದನ್ನು ಕೂಡ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.